ಎಲ್ಲಾ ಗೃಹಲಕ್ಷ್ಮಿಯರಿಗೆ ಸಿಹಿ ಸುದ್ದಿ. 6,000 ರೂಪಾಯಿ ಬಾಕಿ ಹಣ ಜಮೆ ಬಗ್ಗೆ ಒಂದು ಬಂಪರ್ ಗುಡ್ ನ್ಯೂಸ್. ಮತ್ತೊಂದು ಕಡೆಗೆ ಕರ್ನಾಟಕ ಸರ್ಕಾರದ ಬಜೆಟ್ ಕೂಡ ಮಂಡನೆ ಆಗ್ತಾ ಇದೆ. ಹೌದು, ಇದೇ 6ನೇ ತಾರೀಕು ಬೆಳಗಿನ ಜಾವ 10 ಗಂಟೆ 15 ನಿಮಿಷಕ್ಕೆ ಕರ್ನಾಟಕದ ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ವೀಕ್ಷಕರೇ, ಈ ಬಾರಿ ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಸಿಹಿ ಸುದ್ದಿ ಕೊಡಲಿದ್ದಾರಂತೆ ಬಜೆಟ್ ನಲ್ಲಿ. ವೀಕ್ಷಕರೇ, ಅಷ್ಟು ಮಾತ್ರ ಅಲ್ಲ, ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ 2 ಬಂಪರ್ ಘೋಷಣೆಗಳನ್ನ ಬಜೆಟ್ ನಲ್ಲಿ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಬಜೆಟ್ ಮೇಲಿರೋ ನಿರೀಕ್ಷೆ ಏನು, ಮತ್ತೆ ಬಜೆಟ್ ನಲ್ಲಿ ಏನೆಲ್ಲಾ ಘೋಷಣೆಗಳಾಗಬಹುದು, ಯಾವುದು ಬೆಲೆ ಮತ್ತೆ ಏರಿಕೆ ಆಗಲಿದೆ, ಎಲ್ಲಾ ಕೂಡ ಡೀಟೇಲ್ ಆಗಿ ಇದೇ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೇವೆ ವೀಕ್ಷಕರೇ. ಮಾರ್ಚ್ 6ನೇ ತಾರೀಕಿಗೆ ಬಜೆಟ್ ನಲ್ಲಿ ಮದ್ಯ ಪ್ರಿಯರಿಗೆ ಶಾಕ್ ಕೊಡಲು ಸರ್ಕಾರ ಮುಂದಾಗಬಹುದು. ಹೌದು, 10% ಮದ್ಯ ಎಣ್ಣೆ ಬಾಟ್ಲಿ ರೇಟ್ ಗಳನ್ನ ಏರಿಕೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆಗೆ ಜಾಗತಿಕ ಯುದ್ಧದ ಭೀತಿ, ಅನಿಶ್ಚಿತತೆ, ಹೀಗಾಗಿ ಬಂಗಾರ ಮತ್ತು ಬೆಳ್ಳಿ ದರದಲ್ಲಿ ಭಾರಿ ಒಂದು ಇಳಿಕೆ ಕೂಡ ಕಾಣ್ತಾ ಇದೆ ವೀಕ್ಷಕರೇ. ಯುಎಸ್ ಡಾಲರ್ ಸ್ಟ್ರಾಂಗ್ ಆಗ್ತಾ ಇರೋದಾಗಿರ್ಬೋದು, ಇಸ್ರೇಲ್, ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಮತ್ತಷ್ಟು ಭೀಕರವಾಗ್ತಾ ಇದೆ. ಅಷ್ಟು ಮಾತ್ರವಲ್ಲದೆ ಮುಂದಿನ ಬರೋ ದಿನ 1 ತಿಂಗಳವರೆಗೂ ಈ ಒಂದು ಯುದ್ಧ ಕಂಟಿನ್ಯೂ ಆಗಲಿದೆ ಅಂತ ವೀಕ್ಷಕರೇ. ಹೀಗಾಗಿ ಇರಾನ್ ಅವರು ಹೋರ್ಮಸ್ ಜಲಸಂಧಿಯನ್ನ ಬಂದ್ ಮಾಡೋದರ ಮೂಲಕ ಜಗತ್ತಿಗೆ ತೈಲದ ಶಾಕ್ ಅನ್ನ ಕೊಡಬಹುದು ಅಂತ ಹೇಳಲಾಗ್ತಾ ಇದ್ದು, ಆದ್ರೆ ಭಾರತಕ್ಕೆ ಯಾವುದೇ ರೀತಿ ಚಿಂತೆ ಇಲ್ಲ. ಎದಕ್ಕಂದ್ರೆ ಭಾರತಕ್ಕೆ 1 ತಿಂಗಳಿಗೆ ಆಗುವಷ್ಟು ಸಾಕಷ್ಟು ಕಚ್ಚಾ ತೈಲ ಪೂರೈಕೆ ಇದೆ. ಜನರು ಪೆಟ್ರೋಲ್ ಮತ್ತು ಡೀಸೆಲ್ ತುಂಬಿಸಲು ಪೆಟ್ರೋಲ್ ಬಂಕ್ಗಳ ಮುಂದೆ ಕ್ಯೂ ನಿಲ್ತಾ ಇದ್ದಾರೆ. ಈ ತರ ಮಾಡಬೇಡಿ, ಯಾರು ಕೂಡ ಊಹಾಪೋಹಗಳಿಗೆ ಕಿವಿ ಕೊಡಬೇಡಿ ಅಂತ ಪೆಟ್ರೋಲ್ ಮಾಲೀಕರ ಸಂಘ ಒಂದು ಹೇಳಿರುವಂತದ್ದು ವೀಕ್ಷಕರೇ. ಎಲ್ಲಾ ಕೂಡ ಡೀಟೇಲ್ ಆಗಿ ವಿಡಿಯೋದಲ್ಲಿ ಮಾಹಿತಿ ನೋಡೋಣ ವೀಕ್ಷಕರೇ. ವಿಡಿಯೋಗೆ ನೀವು ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಲೈಕ್ ಇಂದ ನಮಗೆ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ದಯವಿಟ್ಟು ಗೃಹಲಕ್ಷ್ಮಿಯರು ಕಮೆಂಟ್ ಮಾಡಿ, ನಿಮಗೂ ಕೂಡ 26ನೇ ಕಂತು ಹಣ ಜಮೆ ಆಗಿದೆಯಾ, ಎಸ್ ಆರ್ ನೋ ಅಂತ ಬೇಗನೆ ಕಮೆಂಟ್ ಮಾಡಿ. ಅದಕ್ಕಂದ್ರೆ ಈಗ 27ನೇ ಕಂತು ಹಣ ಬಿಡುಗಡೆಯಾಗಿದೆ, ಹಣ ಜಮೆ ಪ್ರಕ್ರಿಯೆ ಶುರು ಆಗಲಿದೆ ವೀಕ್ಷಕರೇ. ಅಷ್ಟು ಮಾತ್ರವಲ್ಲದೆ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ ಬಜೆಟ್ ನಲ್ಲಿ ಗೃಹಲಕ್ಷ್ಮಿಯರಿಗೆ 2 ಸೀರೆಗಳನ್ನ ವಿತರಣೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಹೊಸ ಯೋಜನೆ ಅಂತಾನೆ ಹೇಳ್ಬಹುದು. 1 ವರ್ಷಕ್ಕೆ 2 ಸೀರೆ ಕೊಡ್ತಾರ. ಎದಕ್ಕಂದ್ರೆ ಸಿದ್ದರಾಮಯ್ಯನವರು ಬಜೆಟ್ ನಲ್ಲಿ ಇದನ್ನ ಘೋಷಣೆ ಮಾಡೋ ಸಂಭವ ಇದೆ ಅಂತೆ. ಇಂದಿರಾ ಕಿಟ್ ಯೋಜನೆ ಆಗಿರ್ಬೋದು, ಪೆಟ್ರೋಲ್ ಮೇಲೆ 1 ರೂಪಾಯಿ ಸೆಸ್ ಹಾಕೋ ನಿರೀಕ್ಷೆ ಇದೆ. ಮತ್ತೆ ಗೃಹಲಕ್ಷ್ಮಿಯರಿಗೆ ವರ್ಷಕ್ಕೆ 2 ಸೀರೆ ನೀಡುವ ಯೋಜನೆಯನ್ನ ಬಜೆಟ್ ನಲ್ಲಿ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಸಹಕಾರ ಸಂಘ ಅಂದ್ರೆ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರ ಸಂಘದ ಮೂಲಕ ಸೀರೆಗಳನ್ನ ವಿತರಣೆ ಮಾಡಬಹುದು ಅಂತ ನಿರೀಕ್ಷೆ ಇದೆ. ಆದ್ರೆ ಇದು ಅಧಿಕೃತ ಘೋಷಣೆ ಬಜೆಟ್ ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. 6ನೇ ತಾರೀಕು ಬೆಳಗಿನ ಜಾವ 10 ಗಂಟೆ 15 ನಿಮಿಷಕ್ಕೆ ಬಜೆಟ್ ಪ್ರಾರಂಭವಾಗ್ತಾ ಇದೆ. ಮೊದಲ ಬಾರಿ ಈ ಒಂದು ಬಜೆಟ್ ಎಲ್ಲಾ ಒಂದು ಬಸ್ ನಿಲ್ದಾಣಗಳಲ್ಲಿ, ಟಿವಿಗಳಲ್ಲಿ ನೇರ ಪ್ರಸಾರವನ್ನ ಮಾಡಲಿದ್ದಾರಂತೆ. ಅಷ್ಟು ಮಾತ್ರವಲ್ಲದೆ ವೀಕ್ಷಕರೇ, ಗೃಹಲಕ್ಷ್ಮಿ ವಿಷಯಕ್ಕೆ ಬರೋದಾದ್ರೆ 27ನೇ ಕಂತು ಹಣ ಕೂಡ ಈಗ ಬಿಡುಗಡೆ ಆಗಿದೆ. ಈ ಒಂದು ಹಣ ನಿಮ್ಮ ಅಕೌಂಟ್ಗೆ ಬರಬೇಕಂದ್ರೆ ಬರೋಬ್ಬರಿ 12 ದಿನ ಸಮಯ ಬೇಕಾಗುತ್ತೆ. ಈಗಾಗಲೇ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಹಣ ಹಾಕಲಾಗಿದೆ, ಬಿಡುಗಡೆ ಮಾಡಲಾಗಿದ್ದು, ಜಮೆ ಕೂಡ ಮಾಡಲಾಗಿದೆ ವೀಕ್ಷಕರೇ. ಈಗ 27ನೇ ಕಂತು ಹಣ ಕೂಡ ಬಿಡುಗಡೆ ಆಗಿದೆ. ಒಂದು ವೇಳೆ ನಿಮ್ಮ ಅಕೌಂಟ್ ಚೆಕ್ ಮಾಡಿಕೊಳ್ಳಿ, ನಿಮಗೆ ಏನಾದ್ರೂ 26ನೇ ಕಂತು ಹಣ ಬಂದಿಲ್ಲ ಅಂದ್ರೆ ನೀವು ಕೂಡ ಒಂದು 2-3 ದಿನ ಬಿಟ್ಟು ಮತ್ತೊಮ್ಮೆ ಚೆಕ್ ಮಾಡಿಕೊಳ್ಳಿ, ಮತ್ತೊಮ್ಮೆ ಹಣ ನಿಮಗೆ ಅಕೌಂಟ್ಗೆ ಬಂದಿರಬಹುದು. ಇನ್ನು ವೀಕ್ಷಕರೇ, ಗೃಹಲಕ್ಷ್ಮಿ ಸಹಕಾರ ಸಂಘದ ಮೂಲಕ 30,000 ರೂಪಾಯಿಂದ ಹಿಡಿದು 3 ಲಕ್ಷ ರೂಪಾಯಿವರೆಗೂ ಸಾಲ ಸೌಲಭ್ಯವನ್ನ ಕೊಡೋದಕ್ಕೆ ಸಹಕಾರ ಸಂಘ ಮುಂದಾಗಿದೆ. ಅಂದ್ರೆ ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ಬಜೆಟ್ ನಲ್ಲಿ ಇದರ ಬಗ್ಗೆನೂ ಕೂಡ ಬಂಪರ್ ಘೋಷಣೆ ಬರಲಿದೆ. ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಂಘ ಅಧಿಕೃತವಾಗಿ ರಾಜ್ಯಾದ್ಯಂತ ಪ್ರಾರಂಭವಾಗುತ್ತೆ. ಇದಕ್ಕೋಸ್ಕರ ಗೃಹಲಕ್ಷ್ಮಿಯರು ಪ್ರತಿ ತಿಂಗಳು ತಮ್ಮಲ್ಲಿ ಬರುವ 2,000 ರೂಪಾಯಿ ಕಂತಿನ ಹಣವನ್ನ 200 ರೂಪಾಯಿ ಸಹಕಾರ ಸಂಘದಲ್ಲಿ ಡೆಪಾಸಿಟ್ ಮಾಡಬೇಕು. ಆ ಒಂದು ಹಣ ನಿಮ್ಮ ಹೆಸರಿನಲ್ಲಿ ಸೇಫ್ ಆಗಿ ಇರುತ್ತೆ. ನಿಮ್ಮ ಹೆಸರಿನಲ್ಲಿ 200 ರೂಪಾಯಿ ಡೆಪಾಸಿಟ್ ಅಂತ ಇಡ್ಕೋತಾರೆ. 6 ತಿಂಗಳವರೆಗೂ ನೀವು 200 ರೂಪಾಯಿ ಸರಾಸರಿ ಬ್ಯಾಲೆನ್ಸ್ ಮೇಂಟೈನ್ ಮಾಡಿದ್ರೆ ನಂತರ 7ನೇ ತಿಂಗಳು ನಿಮಗೆ ಗೃಹಲಕ್ಷ್ಮಿ ಸಹಕಾರ ಸಂಘದಿಂದ 30,000 ರೂಪಾಯಿಂದ ಹಿಡಿದು 3 ಲಕ್ಷ ರೂಪಾಯಿ, ನಿಮಗೆ 50,000 ಬೇಕಾ, 80,000 ಬೇಕಾ, 2 ಲಕ್ಷ ಬೇಕಾ, ಕಡಿಮೆ ಬಡ್ಡಿ ದರದಲ್ಲಿ ಯಾವುದೇ ಗ್ಯಾರಂಟಿ ಇಲ್ಲದೆ ನಿಮಗೆ ಹಣವನ್ನ ಕೊಡಲಿದ್ದಾರೆ ವೀಕ್ಷಕರೇ. ಅಷ್ಟು ಮಾತ್ರವಲ್ಲದೆ ಈ ಒಂದು ಗೃಹಲಕ್ಷ್ಮಿ ಸಂಘಕ್ಕೆ ನೀವು ಜಾಯ್ನ್ ಆಗ್ಬೇಕಂದ್ರೆ 1,250 ರೂಪಾಯಿ ಇಲ್ಲಿ ಡೆಪಾಸಿಟ್ ಕೂಡ ಮಾಡಬೇಕಾಗುತ್ತೆ. ಅಂದ್ರೆ ಇದರಲ್ಲಿ 1,000 ರೂಪಾಯಿ ಡೆಪಾಸಿಟ್ ಇರುತ್ತೆ, 250 ರೂಪಾಯಿ GST ಸೇರಿದಂತೆ ಚಾರ್ಜಸ್ ಇರುತ್ತಂತೆ. ಆದ್ರೆ ನೀವು ತಿಂಗಳು 200 ರೂಪಾಯಿ ಇದರಲ್ಲಿ ಜಮೆ ಮಾಡಿದ್ರೆ ಅದು ನಿಮ್ಮ ಹಣ ನಿಮ್ಮ ಹೆಸರಿನಲ್ಲಿ ಗೃಹಲಕ್ಷ್ಮಿ ಬ್ಯಾಂಕ್ ಅಲ್ಲಿ ಸೇಫ್ ಆಗಿರುತ್ತೆ. 7ನೇ ತಿಂಗಳ ನೀವು ಅದನ್ನ ಬೇಕಾದ್ರೆ ವಿಡ್ರಾವಲ್ ಕೂಡ ಮಾಡ್ಕೋಬಹುದು. ಇದರ ಬಗ್ಗೆ ಹೆಚ್ಚು ಅಪ್ಡೇಟ್ ಬೇಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಅಂತ ಕಮೆಂಟ್ ಮಾಡಿ. ಮುಂದಿನ ಬರೋ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ಇನ್ಫಾರ್ಮೇಶನ್ ಲೈವ್ ಆಗಿ ಕೊಡಲಿದ್ದೇವೆ. ಮತ್ತೆ 3ನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ ಈ ಬಾರಿ ಬಜೆಟ್ ನಲ್ಲಿ 2 ಸೀರೆಗಳನ್ನು ಕೂಡ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅಧಿಕೃತ ಘೋಷಣೆ
ಬಜೆಟ್ ನಲ್ಲಿ ಬರಲಿದೆ. 6ನೇ ತಾರೀಕಿಗೆ ಎಲ್ಲ ಕೂಡ ಕ್ಲಿಯರ್ ಆಗುತ್ತೆ ವೀಕ್ಷಕರೇ. ಮತ್ತೆ ಈಗಾಗಲೇ ಸರ್ಕಾರ 27ನೇ ಕಂತು ಹಣ ಬಿಡುಗಡೆ ಮಾಡಿದ್ದು 28, 29, 30 ಇನ್ನು 3 ಕಂತು ಹಣ ಬಿಡುಗಡೆ ಮಾಡಬೇಕು ಅಂತಾನು ಕೂಡ ವಿರೋಧ ಪಕ್ಷದವರು ಹೇಳ್ತಾ ಇರುವಂತದ್ದು. ಅಂದ್ರೆ ಒಟ್ಟು 30 ಕಂತು ಹಾಕಬೇಕಿತ್ತು ಸರ್ಕಾರ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಈಗ ಬಜೆಟ್ ನಲ್ಲಿ ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಸಿಹಿ ಸುದ್ದಿ ಕೂಡ ಬರಲಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಎರಡನೇದಾಗಿ ಈ ಬಾರಿ ಬಜೆಟ್ ನಲ್ಲಿ ಯಾವ್ದೆಲ್ಲ ಬೆಲೆ ಏರಿಕೆ ಆಗಬಹುದು, ಯಾವ್ದು ಬೆಲೆ ಇಳಿಕೆ ಆಗಬಹುದು, ರೇಷನ್ ಕಾರ್ಡ್ ಇದ್ದವರಿಗೆ ಏನೆಲ್ಲ ಸಿಹಿ ಸುದ್ದಿ ಇದೆ ಅದು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವೀಕ್ಷಕರೇ. ಮೊದಲಿಗೆ ಬಂದಿರುವ ಒಂದು ನಿರೀಕ್ಷಾಯಿತ ಸಂಭವಗಳೇನಪ್ಪಾ ಬಜೆಟ್ ನಲ್ಲಿ ಅಂದ್ರೆ, ಮೊದಲಿಗೆ ಈ ಬಾರಿ ಬಜೆಟ್ 4 ಲಕ್ಷ ಕೋಟಿ ಮೇಲೆ ಇದೆ. ಹೌದು ವೀಕ್ಷಕರೇ, ಒಂದಲ್ಲ ಎರಡಲ್ಲ ಬರೋಬ್ಬರಿ 4,20,000 ಕೋಟಿ ರೂಪಾಯಿ ಬಜೆಟ್ ಗಾತ್ರವಾಗಿದ್ದು ಸರ್ವೋದಯ ಮತ್ತು ಕ್ಷೇಮಾಭಿವೃದ್ಧಿ ಮೇಲೆ ಕೇಂದ್ರೀಕೃತವಾಗಲಿದೆ ಅಂತಾನೂ ಕೂಡ ಹೇಳಲಾಗಿದೆ. ಮತ್ತೆ ಇಲ್ಲಿ ಮುಖ್ಯವಾಗಿ BPL ಕಾರ್ಡ್ ಇದ್ದವರಿಗೆ ಸದ್ಯಕ್ಕೆ ಬರ್ತಾ ಇರೋ ಸಿಹಿ ಸುದ್ದಿ ಅದೇನಪ್ಪಾ ಅಂದ್ರೆ, ಇಂದಿರಾ ಕಿಟ್ ವಿತರಣೆ ಬಜೆಟ್ ನಲ್ಲಿ ಅಧಿಕೃತವಾಗಿ ಘೋಷಣೆ ಆಗಲಿದೆ ಎಂಬ ಒಂದು ಸಿಹಿ ಸುದ್ದಿ ಇಲ್ಲಿ ಬಂದಿರುವಂತದ್ದು ವೀಕ್ಷಕರೇ. ಇಂದಿರಾ ಕಿಟ್ ಎಲ್ಲಾ ರೇಷನ್ ಕಾರ್ಡ್ ಗ್ರಾಹಕರಿಗೆ ಇಂದಿರಾ ಕಿಟ್ ವಿತರಣೆ ಅಧಿಕೃತವಾಗಿ ಶುರುವಾಗಲಿದೆ. ಬಜೆಟ್ ಮುಗಿದ ಕೆಲವು ದಿನಗಳಲ್ಲಿ ಎಲ್ಲಾ ಒಂದು ಗ್ರಾಹಕರಿಗೂ ಕೂಡ ಒಂದು ಪಡಿತರ ಚೀಟಿದಾರರಿಗೆ ಅಕ್ಕಿ ಜೊತೆಗೆ ಇಂದಿರಾ ಕಿಟ್ ಕೂಡ ವಿತರಣೆ ಮಾಡಲಾಗುತ್ತೆ. ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ ಮತ್ತೆ ತೊಗರಿ ಬೇಳೆ, ಹೆಚ್ಚುವರಿ ತೊಗರಿ ಬೇಳೆ, ಹೆಸರು ಕಾಳಿನ ಬದಲಾಗಿ ವಿತರಣೆ ಮಾಡಲಾಗುತ್ತೆ. ಪೌಷ್ಟಿಕ ಆಹಾರ ನೀಡೋ ಉದ್ದೇಶದಿಂದ ಇಂದಿರಾ ಆಹಾರ ಕಿಟ್ ಯೋಜನೆ ಆಗಿರಬಹುದು, ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಸಹಾಯಧನ ಜೊತೆಗೆ ಸೀರೆ ವಿತರಣೆ, ವಸತಿ ಹಂಚಿಕೆ ಗೊಂದಲ ನಿವಾರಿಸಲು ನೂತನ ಯೋಜನೆ, ಮತ್ತೆ ಮದ್ಯಪ್ರಿಯರಿಗೆ ಮತ್ತೆ ಶಾಕ್ ಕೊಡಬಹುದು ಸರ್ಕಾರ ಅಂತ ಒಂದು ನಿರೀಕ್ಷೆ ಇದೆ. ಎದಕ್ಕಂದ್ರೆ ಮುಂದಿನ ಬರೋ ದಿನಗಳಲ್ಲಿ ಅಬಕಾರಿ ಸುಂಕವನ್ನು ಕೂಡ ಏರಿಕೆ ಮಾಡಬಹುದು ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಆದ್ರೆ ಇದು ಇನ್ನೂ ಕೂಡ ಅಧಿಕೃತವಾಗಿ ಘೋಷಣೆ ಬರೋದು ಬಾಕಿ ಇದೆ. 10ರಿಂದ 12% ಬೆಲೆ ಏರಿಕೆ ಆಗಬಹುದು ಅಂತ ಹೇಳ್ಬಹುದು. ಸಾಮಾನ್ಯವಾಗಿ ಕಡಿಮೆ ದರದ ಅಂದ್ರೆ ಕಡಿಮೆ ಬೆಲೆಗೆ ಸಿಗುವ ಮದ್ಯವನ್ನ ಬಡ ಜನರು ಹಾಗೂ ಮಧ್ಯಮ ವರ್ಗದವರೇ ಹೆಚ್ಚಾಗಿ ಖರೀದಿ ಮಾಡ್ತಾರೆ. ಇವುಗಳ ಮೇಲೆ 10ರಿಂದ 12% ದರ ಹೆಚ್ಚಳ ಮಾಡಬಹುದು ಅಂತ ಒಂದು ಅಂದಾಜು ಮಾಹಿತಿ ಇಲ್ಲಿ ಸಿಕ್ಕಿರುವಂತದ್ದು ವೀಕ್ಷಕರೇ. ಈಗಾಗಲೇ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಕಂಗೆಟ್ಟಿರುವ ಜನಸಾಮಾನ್ಯರಿಗೆ ಈಗ ಮದ್ಯ ಬಾಟಲಿ ದರ ಏರಿಕೆ ಮತ್ತೊಂದು ಹೊರೆಯಾಗಬಹುದು ಅಂತಾನು ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಬಜೆಟ್ ಅಧಿವೇಶನದಲ್ಲಿ ಅಧಿಕೃತ ಘೋಷಣೆ ಬರೋದು ಬಾಕಿ ಇದೆ. ಇನ್ನು ಪೆಟ್ರೋಲ್ ಡೀಸೆಲ್ ಮೇಲೆ ₹1 ಹೆಚ್ಚುವರಿ ತೆರಿಗೆ ಹಾಕುವಂತೆನೂ ಕೂಡ ಸೆಸ್ ಹಾಕುವಂತೆನೂ ಕೂಡ ಒಂದು ಘೋಷಣೆ ಬಜೆಟ್ ನಲ್ಲಿ ಬರಬಹುದು. ಹೌದು, ಅಸಂಘಟಿತ ವಲಯದ ಕಾರ್ಮಿಕರ ಕಲ್ಯಾಣಕ್ಕಾಗಿ ಸೆಸ್ ವಿಧಿಸಲಾಗಬಹುದು ಅಂತ ಹೇಳಲಾಗ್ತಾ ಇದೆ. 1,30,00,000 ಕಾರ್ಮಿಕರಿಗೆ ಮತ್ತು ಅವರ ಕುಟುಂಬಗಳಿಗೆ 15 ಲಕ್ಷ ರೂಪಾಯಿವರೆಗೂ ಆರೋಗ್ಯ ವಿಮೆ ಒದಗಿಸಲು ಈ ಒಂದು ಹಣವನ್ನ ಬಳಸಬಹುದು ಅಂತಾನು ಕೂಡ ಹೇಳಲಾಗ್ತಾ ಇದೆ. ಅಷ್ಟು ಮಾತ್ರವಲ್ಲದೆ ಮುಂದಿನ ಬರೋ ದಿನಗಳಲ್ಲಿ ಮತ್ತಷ್ಟು ಹೊಸ ಯೋಜನೆ ಅಂದ್ರೆ 6ನೇ ಗ್ಯಾರಂಟಿ, 7ನೇ ಗ್ಯಾರಂಟಿ, 8ನೇ ಗ್ಯಾರಂಟಿ, ಈ ಒಂದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕೂಡ ಏನಾದ್ರೂ ಅಪ್ಡೇಟ್ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ವೀಕ್ಷಕರೇ, ಮನೆಗಳ ಒಂದು ವಿತರಣೆ ಆಗಿರ್ಬೋದು, ಈ ಖಾತಾ ಮತ್ತೆ ಎ ಖಾತಾ, ಬಿ ಖಾತಾ ಆಸ್ತಿಗಳ ಬಗ್ಗೆ ಒಂದು ಅಪ್ಡೇಟ್ ಕೂಡ ಈ ಒಂದು ಬಜೆಟ್ ನಲ್ಲಿ ಘೋಷಣೆ ಮಾಡಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ಮತ್ತೆ ನಮ್ಮ ರಾಜ್ಯದ ಕುಟುಂಬಕ್ಕೆ ಒಂದು ಸಂಖ್ಯೆ ಅಂದ್ರೆ ಕುಟುಂಬದ ಮಸೂದೆ 2025 ಸಿದ್ಧವಾಗಿದೆ. ಡಿಜಿಟಲ್ ಆಡಳಿತದ ಹೊಸ ಒಂದು ದಿಕ್ಸೂಚಿ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಅಂದ್ರೆ ಪ್ರತಿ ಕುಟುಂಬಕ್ಕೆ 9 ಅಂಕಿಗಳ ಒಂದು ವಿಶಿಷ್ಟ ಸಂಖ್ಯೆ ನೀಡಲಾಗುತ್ತೆ. ಈ ಸಂಖ್ಯೆ ರಚಿಸುವಾಗ ಮಾಹಿತಿ ತಂತ್ರಜ್ಞಾನ ಸುಧಾರಿತ ಅಲ್ಗೋರಿದಮ್ ಬಳಸಲಾಗುತ್ತೆ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಬನ್ನಿ ವೀಕ್ಷಕರೇ, ಈಗ ಒಂದು ಕಡೆಗೆ ಇಸ್ರೇಲ್ ಅಮೆರಿಕದವರು ಕೂಡಿ ಇರಾನ್ ದೇಶದ ಮೇಲೆ ದಾಳಿ ಮತ್ತಷ್ಟು ಭೀಕರವಾಗಿ ಮಾಡ್ತಾ ಇದ್ದಾರೆ. ಎಲ್ಲಿ ನೋಡಿದ್ರು ಕೂಡ ಕ್ಷಿಪಣಿಗಳ ದಾಳಿ ನಡೀತಾ ಇದೆ ಮಧ್ಯಪ್ರಾಚ್ಯದಲ್ಲಿ. ಆದ್ರೆ ಒಂದು ಕಡೆಗೆ ಬಂಗಾರ ಬೆಳ್ಳಿ ದರ ಭಾರಿ ಒಂದು ಏರಿಕೆ ಆಗ್ಬೇಕಾಗಿತ್ತು. ಅದರ ಹೊರತಾಗಿನೂ ಕೂಡ ಬಂಗಾರ ಬೆಳ್ಳಿ ಇಳಿಕೆ ಆಗೋದ್ರ ಮೂಲಕ ಹೂಡಿಕೆದಾರರಿಗೆ ಶಾಕ್ ಕೊಟ್ಟಿದ್ರೆ, ಹೊಸದಾಗಿ ಹೂಡಿಕೆ ಮಾಡೋರಿಗೆ ಸಿಹಿ ಸುದ್ದಿ ಕೊಟ್ಟಿದೆ. ಹೌದು ವೀಕ್ಷಕರೇ, ದಿಢೀರನೆ ಮತ್ತೆ 4ನೇ ದಿನವೂ ಕೂಡ ಬಂಗಾರ 1,600 ರೂಪಾಯಿ ಕುಸಿತವಾಗಿದೆ. ಬೆಳ್ಳಿ ದರ ಕೂಡ ಮತ್ತೆ 10,000 ರೂಪಾಯಿಯನ್ನ ಇಳಿಕೆಯಲ್ಲಿ ಕಂಡಿರುವಂತದ್ದು. MCX ಗೋಲ್ಡ್ ಫ್ಯೂಚರ್ಸ್ ಹಾಗೂ MCX ಸಿಲ್ವರ್ ಫ್ಯೂಚರ್ಸ್ ಅಲ್ಲಿ ಟ್ರೇಡಿಂಗ್ ಅಲ್ಲಿ ಮತ್ತೆ ಮೈನಸ್ ಅಲ್ಲಿ ಓಡ್ತಾ ಇದೆ. ಅಂದ್ರೆ ಎಲ್ಲಾ ಕೂಡ ಒಂದು ಬೆಲೆಗಳಲ್ಲಿ ಇಳಿಕೆ ಕಾಣ್ತಾ ಇದೆ ಹೊರತು ಏರಿಕೆ ಅಂತೂ ಕಾಣ್ತಾ ಇಲ್ಲ. ಜಾಗತಿಕ ಮಟ್ಟದಲ್ಲಿ ಅನಿಶ್ಚಿತತೆ ಆಗಿರ್ಬೋದು, ಯುದ್ಧ ಪರಿಣಾಮ ಬಂಗಾರ ಬೆಳ್ಳಿಯಲ್ಲಿ ಜನರು ಹೂಡಿಕೆ ಜಾಸ್ತಿ ಮಾಡ್ತಾರೆ. ಯಾಕಂದ್ರೆ ಡಾಲರ್ಸ್ ಅಲ್ಲಿ ಹೂಡಿಕೆ ಕಡಿಮೆ ಆಗುತ್ತೆ. ಯಾವಾಗ ಡಾಲರ್ಸ್ ಅಲ್ಲಿ ಹೂಡಿಕೆ ಮಾಡಲ್ಲ ನೋಡಿ, ಬ್ಯಾಂಕ್ನವರಾಗಿರ್ಬೋದು, ಸೆಂಟ್ರಲ್ ಬ್ಯಾಂಕ್ಗಳಾಗಿರ್ಬೋದು, ವಿದೇಶಗಳ ಬ್ಯಾಂಕ್ಗಳಾಗಿರ್ಬೋದು, ಅವಾಗ ಅವರು ಡಾಲರ್ ಬಿಟ್ಟು ಬಂಗಾರ ಕಡೆಗೆ ಮುಖ ಮಾಡ್ತಾರೆ ಯಾವಾಗ ಯುದ್ಧಗಳು ಪ್ರಾರಂಭವಾದ್ರೆ. ಈಗ ಡಾಲರ್ ಮತ್ತೆ ಸ್ಟ್ರಾಂಗ್ ಆಗ್ತಾ ಇದೆ ವೀಕ್ಷಕರೇ. ಹೀಗಾಗಿ ಬಂಗಾರದಲ್ಲಿ ಹೂಡಿಕೆ ಬ್ಯಾಂಕ್ಗಳು ಮಾಡ್ತಾ ಇಲ್ಲ, ಬಂಗಾರದಲ್ಲಿ ಹೂಡಿಕೆ ಕಡಿಮೆ ಆಗಿದೆ ಅಂತೆ. ಹೀಗಾಗಿ ಬಂಗಾರ ಬೆಳ್ಳಿ ದರ ಇಳಿಕೆ ಆಗ್ತಾ ಇದೆ ಅಂತ ವೀಕ್ಷಕರೇ. ಈಗ 1,630 ರೂಪಾಯಿ ಇಳಿಕೆ ಆಗೋದ್ರ ಮೂಲಕ ಇವತ್ತಿನ ದರ ಬಂಗಾರದ್ದು 1,62,880 ರೂಪಾಯಿ ಇದೆ. 24 ಕ್ಯಾರೆಟ್ 10 ಗ್ರಾಮ್ ಚಿನ್ನ. ಇನ್ನು ಬೆಳ್ಳಿ ಕೂಡ 1 ಕೆಜಿಗೆ
ಮತ್ತೆ 10,000 ರೂಪಾಯಿ ಇಳಿಕೆ ಆಗೋದ್ರ ಮೂಲಕ 2,85,000 ರೂಪಾಯಿಗೆ ಬಂದು ನಿಂತಿದೆ. ಅಂದ್ರೆ 3,30,000 ರೂಪಾಯಿ ಹೋಗಿತ್ತು ಯುದ್ಧ ಪ್ರಾರಂಭವಾದಾಗ. ಈಗ ಮತ್ತೆ 2,85,000 ರೂಪಾಯಿ 1 ಕೆಜಿಗೆ. ಮತ್ತೆ 3% ಇಲ್ಲಿ GST ಹಾಗೂ ಮೇಕಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ. ಮತ್ತೊಂದು ಕಡೆಗೆ ವಿಶ್ವದ ಪ್ರಮುಖ ತೈಲೋತ್ಪನ್ನ ರಾಷ್ಟ್ರ ಇರಾನ್ ಹಾಗೂ ಇಸ್ರೇಲ್ ಮತ್ತು ಅಮೆರಿಕ ಯುದ್ಧ ನಡೆಯುತ್ತಿರುವ ಹಿನ್ನೆಲೆ ಪೆಟ್ರೋಲ್ ಡೀಸೆಲ್ ಅಭಾವ ಸೃಷ್ಟಿಯಾಗುತ್ತೆ ಅನ್ನುವುದು ರಾಜ್ಯ ಪೆಟ್ರೋಲ್ ಬಂಕ್ ಮಾಲೀಕರ ಸಂಘ ತಳ್ಳಿ ಹಾಕಿದೆ. ಅಂದ್ರೆ ಭಾರತಕ್ಕೆ ಪೆಟ್ರೋಲ್ ಡೀಸೆಲ್ ಕೊರತೆ ಆಗೋದಿಲ್ಲ. ಜನರು ಈಗಾಗಲೇ ತುಂಬಾ ಒಂದು ಪೆಟ್ರೋಲ್ ಬಂಕ್ಗಳ ಮುಂದೆ ಕ್ಯೂ ನಿಲ್ತಾ ಇದ್ದಾರೆ. ಈ ತರ ಮಾಡಬೇಡಿ, ಯಾಕಂದ್ರೆ ಭಾರತಕ್ಕೆ 20-30 ದಿನಗಳಾಗುವಷ್ಟು ಅಗತ್ಯ ಇರುವ ತೈಲ ಉತ್ಪನ್ನ ದಾಸ್ತಾನು ಸ್ಟಾಕ್ ಇದೆ. ಮತ್ತೊಂದು ಕಡೆಗೆ ಇರಾನ್ ಅವರು ತಮ್ಮ ಒಂದು ಹೋರ್ಮಸ್ ಅನ್ನ ಬಂದ್ ಮಾಡಿದ್ದಾರೆ. ಅಂದ್ರೆ ಹಡಗುಗಳು ಇದೇ ಒಂದು ಮೂಲಕ ಬರಬೇಕು ಎಲ್ಲಾ ದೇಶಗಳಿಗೂ ಕೂಡ. ಅದನ್ನ ಇಲ್ಲಿ ಬಂದ್ ಮಾಡಿರೋದೇ ಈ ಒಂದು ವದಂತಿಗೆ ಕಾರಣವಾಗಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ಅಂದ್ರೆ ಇರಾನ್ ಹಾರ್ಮೋಸ್ ಜಲಸಂಧಿ ದಾಟೋದನ್ನ ನಿಷೇಧ ಮಾಡಿದ್ರೂ ಕೂಡ ರಷ್ಯಾ ದೇಶ ಭಾರತಕ್ಕೆ ಕಚ್ಚಾ ತೈಲ ಪೂರೈಕೆ ಮಾಡೋದಾಗಿ ಒಂದು ಭರವಸೆಯನ್ನ ಕೊಟ್ಟಿದೆ. ಹೀಗಾಗಿ ಪೆಟ್ರೋಲ್ ಡೀಸೆಲ್ ಅಭಾವ ಸೃಷ್ಟಿ ಆಗೋ ಸಾಧ್ಯತೆ ಭಾರತದಲ್ಲಿ ಕಡಿಮೆ ಅಂತಾನೂ ಕೂಡ ಹೇಳಿದ್ದಾರೆ. ನಮ್ಮ ದೇಶದಲ್ಲಿ ಅಗತ್ಯ ದಾಸ್ತಾನಿರೋ ಜೊತೆ ಹಿನ್ನೆಲೆ ಪರ್ಯಾಯ ಆಮದಿಗೂ ವ್ಯವಸ್ಥೆ ಆಗಿರೋದ್ರಿಂದ ನಾಗರಿಕರು ವದಂತಿಗಳಿಗೆ ಕಿವಿ ಕೊಡಬಾರದು ಅಂತ ಬಂಕ್ಗಳ ಮುಂದೆ ನಿಲ್ಲುವ ಅಗತ್ಯವಿಲ್ಲ ಅಂತಾನೂ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತೆ ನಮ್ಮ ಕರ್ನಾಟಕದಲ್ಲೂ ಕೂಡ ಪೆಟ್ರೋಲ್ ಅಭಾವ ಇಲ್ಲ ಅಂತ ಬಂಕ್ ಮಾಲೀಕರ ಸಂಘ ಸ್ಪಷ್ಟನೆ ಸಿಕ್ಕಿದೆ. ಹೀಗಾಗಿ ಯಾರು ಕೂಡ ಚಿಂತೆ ಮಾಡೋದು ಬೇಕಿಲ್ಲ, ಯಾರು ಕೂಡ ಇಲ್ಲಿ ಗಾಬರಿ ಆಗೋದು ಬೇಕಿಲ್ಲ. ಎಲ್ಲಾ ಕೂಡ ಓಕೆ ಇದೆ. ಭಾರತಕ್ಕೆ ಏನೂ ಕೂಡ ತೊಂದರೆ ಆಗಲ್ಲ ವೀಕ್ಷಕರೇ. ಮತ್ತೆ ಯಾವುದೇ ರೀತಿ ಒಂದು ಸುಳ್ಳು ಸುದ್ದಿ, ಗಾಳಿ ಸುದ್ದಿಗಳಿಗೆ ನೀವು ಕಿವಿ ಕೊಡಬೇಡಿ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಸೊ ತುಂಬಾ ಜನರು ಗಾಳಿ ಸುದ್ದಿ ನಂಬಿ ಈ ತರ ಮೋಸ ಹೋಗ್ತಾರೆ, ಹುಷಾರಾಗಿರಿ. ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಅಡುಗೆ ಎಣ್ಣೆ ಬೆಲೆ ಕೂಡ 5 ರೂಪಾಯಿ ಏರಿಕೆ ಆಗ್ಬಹುದು ಅಂತಾನು ಕೂಡ ಒಂದು ಸುದ್ದಿ ವೈರಲ್ ಆಗ್ತಾ ಇದೆ. ಹೌದು, ಮಧ್ಯ ಪ್ರಾಚ್ಯದಲ್ಲಿ ಯುದ್ಧ ಪ್ರಾರಂಭವಾದ ಬಳಿಕ ಈಗ ಮತ್ತೆ ಅಡುಗೆ ಎಣ್ಣೆ ಬೆಲೆ ಏರಿಕೆ ಆಗ್ಬಹುದು ಅಂತಾನು ಕೂಡ ಒಂದು ಸಾಧ್ಯತೆ ಕಂಡು ಬಂದಿದೆ. ಯಾಕಂದ್ರೆ ಗಲ್ಫ್ ಯುದ್ಧದ ನಡುವೆ ಇದೀಗ ಗ್ರಾಹಕರಿಗೆ ಒಂದು ಶಾಕ್. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮತ್ತೆ ಅಡುಗೆ ಎಣ್ಣೆ ಸೇರಿದಂತೆ ಅಗತ್ಯ ವಸ್ತು ಬೆಲೆ ಏರಿಕೆ ಆಗಬಹುದು. ಮತ್ತೆ ಯಾಕಂದ್ರೆ ಭಾರತ ತನ್ನ ಒಟ್ಟು ಬಳಕೆಯ ಬಹುಪಾಲು ಅಡುಗೆ ಎಣ್ಣೆಯನ್ನ ಇಂಪೋರ್ಟ್ ಮಾಡುತ್ತೆ. ಅಂದ್ರೆ ಸೂರ್ಯಕಾಂತಿ ಎಣ್ಣೆ ಮತ್ತು ಪಾಮ್ ಆಯಿಲ್ ಗಳನ್ನ ವಿದೇಶಗಳಿಂದ ಆಮದು ಮಾಡಿಕೊಳ್ಳುತ್ತೆ. ಗಲ್ಫ್ ಪ್ರದೇಶದಲ್ಲಿನ ಅಸ್ಥಿರತೆಯಿಂದಾಗಿ ಹಡಗುಗಳ ಸಂಚಾರಕ್ಕೆ ಅಡ್ಡಿಯಾಗುವ ಆತಂಕ ಇದೆ. ಹೀಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲ ಬೆಲೆ ಹೆಚ್ಚಾದ್ರೆ ಅದು ಸರಕು ಸಾಗಾಣಿಕೆ ವೆಚ್ಚ ಕೂಡ ಹೆಚ್ಚಳವಾಗುತ್ತೆ ಅಂತ ಹೇಳಲಾಗ್ತಾ ಇದ್ದು, ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ.